ನಮಸ್ಕಾರ. ನಾನಿಲ್ಲಿ ಮಿಶ್ರ ಕಾಳುಗಳನ್ನು ಹಾಕಿ ಚಟ್ನಿ ಪುಡಿ ಮಾಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ, ಹಾಗೆ ಒಂದು ವರ್ಷದವರೆಗೂ ಸಹಿತ ಇಡೋಕ್ಕೆ ಬರುತ್ತೆ. ಈ ಚಟ್ನಿ ಪುಡಿನ ಹಾಗೆ ಬೇಕಾದರೂ ತಿನ್ಬೋದು, ಇಲ್ಲ ಅಂದರೆ ನೋಡಿ ಈ ರೀತಿ ಮಾಡ್ಬೋದು. ಒಂದು ಬಟ್ಲು ಇಟ್ಕೊಂಡಿದ್ದೀನಿ, 2 ಸ್ಪೂನು ಮೊಸರು ಹಾಕಿದ್ದೀನಿ, 1 ಸ್ಪೂನ್ ಚಟ್ನಿ ಪುಡಿ ಹಾಕಿದ್ದೀನಿ, ಚಿಟಿಕೆ ಉಪ್ಪು ಹಾಕಿದ್ದೀನಿ, ಚಿಕ್ಕದೊಂದು ಈರುಳ್ಳಿ ಸಣ್ಣ ಹೆಚ್ಚಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಗಟ್ಟಿ ಅನಿಸುತ್ತೆ ಮಿಕ್ಸ್ ಮಾಡಿದ ಚಟ್ನಿ ಪುಡಿ. 1 ಸ್ಪೂನಷ್ಟು ಮೊಸರು ಹಾಕೋಣ, ಮತ್ತು ಮಿಕ್ಸ್ ಮಾಡೋಣ. ತುಂಬ ರುಚಿಯಾಗಿರುತ್ತೆ ಇದು. ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ನಂಚ್ಕೊಳ್ಳೋಕೆ ಬರುತ್ತೆ. ಹಾಗೆ ಅನ್ನಕ್ಕೆ ಕಲಿಸ್ಕೊಂಡು ಈರುಳ್ಳಿ, ಹಪ್ಪಳ ಹಾಗೆ ಮಜ್ಜಿಗೆ ಮೆಣಸಿನ ಜೊತೆ ನಂಚ್ಕೊಳ್ಳೋಕ್ಕೂ ತುಂಬ ಟೇಸ್ಟ್ ಇರುತ್ತೆ. ಈಗ ನಾನು ತಾಲಿಪಟ್ಟಿಗೆ ಮೊಸರು ಮಿಕ್ಸ್ ಮಾಡಿ ಚಟ್ನಿ ಪುಡಿ ಇಟ್ಟಿದ್ದೀನಿ. ಈ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ವಿಡಿಯೋ ತೋರಿಸ್ತೀನಿ ಬನ್ನಿ. ಆಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ, 1 ಬೌಲಷ್ಟು ಹುರುಳಿ ಹಾಕಿದ್ದೀನಿ. ಹುರುಳಿ ಸ್ವಲ್ಪ ಚೆನ್ನಾಗಿ ಹುರಿಬೇಕು, ಸಣ್ಣ ಉರಿಲಿ. ಹುರುಳಿ ಆರೋಗ್ಯಕ್ಕೂ ಒಳ್ಳೆಯದು, ಪರಿಮಳವೂ ಹೌದು, ರುಚಿಯೂ ಹೌದು. ಈಗ ನೋಡಿ ಹುರುಳಿ ಚಟಪಟ ಅಂತ ಇದೆ, ಹುರಿದಿದ್ದು ಸಾಕು. ಗ್ಯಾಸ್ ಆಫ್ ಮಾಡಿ ಬಾಣಲೆ ಖಾಲಿ ಮಾಡೋಣ. ಒಲೆ ಮೇಲೆ ಮತ್ತೆ ಬಾಣಲೆ ಇಟ್ಟಿದ್ದೀನಿ. ಅದೇ ಅಳತೆಯಲ್ಲಿ ನಾನು 1 ಬೌಲಷ್ಟು ಹೆಸರು ಕಾಳು ಹಾಕ್ತೀನಿ. ಹೆಸರು ಕಾಳು ಸಹಿತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಹೆಸರು ಕಾಳು ಚೆನ್ನಾಗಿ ಫ್ರೈ ಮಾಡೋಣ, ಕರಡಿಸ್ಬಾರ್ದು. ಈಗ ಹೆಸರು ಕಾಳು ಸ್ವಲ್ಪ ಫ್ರೈ ಆಗ್ತಾ ಬಂತು. 1 ಸ್ಪೂನಷ್ಟು ನಾನು ಒಣಗಿದ ಜೀರಿಗೆ ಮೆಣಸನ್ನು ಹಾಕ್ತೀನಿ. ಜೀರಿಗೆ ಮೆಣಸು ತುಂಬ ರುಚಿ ಕೊಡುತ್ತೆ ಈ ಚಟ್ನಿ ಪುಡಿಗೆ. ಈಗ ಮತ್ತೆ ಬಾಣಲೆ ಖಾಲಿ ಮಾಡಿದ್ದೀನಿ. ಒಣಮೆಣಸು 1 ಬೌಲಷ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತೀನಿ. ಅದ್ರ ಜೊತೆಗೆ 1 ಬೌಲು ಹೆಸರು ಕಾಳು, ಹುರುಳಿಕಾಳು ತಗೊಂಡಿದ್ದೀನಿ. ಅದರ ಅರ್ಧದಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ತೀನಿ. ಉದ್ದಿನಬೇಳೆ, ಕಡಲೆಬೇಳೆ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಸಣ್ಣ ಉರಿಲಿ ಹುರಿಯೋಣ. ಈಗ ಸ್ವಲ್ಪ ಕೆಂಪಾಗ್ತಾ ಬಂತು. ಇದ್ರ ಜೊತೆಲಿ ನಾನು 1/4 ಬೌಲಿನಷ್ಟು ಪುಟಾಣಿ ಹಾಕ್ತೀನಿ. ಈಗ ಗ್ಯಾಸ್ ಆಫ್ ಮಾಡೋಣ. ಬಾಣಲೆ ಬಿಸಿಲೇ ಪುಟಾಣಿ ಬಿಸಿ ಆಗಿಬಿಡುತ್ತೆ. ಬಾಣಲೆಯಲ್ಲಿ ಹುರಿದ ಕಾಳುಗಳನ್ನೆಲ್ಲ ನಾನು ಒಂದು ತಟ್ಟೆಗೆ ಹಾಕಿದ್ದೀನಿ. ರುಚಿಗಾಗಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಬಾಣಲೆನ ಇಟ್ಕೊಂಡಿದ್ದೀನಿ. 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನ ಬಿಡಿಸಿದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡೋಣ. ಹುರಿದಿರೋ ಕಾಳಿನ ಜೊತೆ ನಾನು 2 ಸ್ಪೂನು ಸಕ್ಕರೆ ಹಾಕ್ತೀನಿ. ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡೋಣ. ಮಿಕ್ಸಿ ಜಾರಲ್ಲಿ ಪುಡಿ ಮಾಡಾಯಿತು. ಚಟ್ನಿ ಪುಡಿ ರೆಡಿ ಆಯಿತು. ಈಗ ಇದನ್ನು ಒಂದು ಜಾರ್ಗೆ ಹಾಕಿ ಟೈಟಾಗಿ ಮುಚ್ಚಳ ಹಾಕಿಟ್ಬಿಟ್ರೆ 1 ವರ್ಷದವರೆಗೂ ಹಾಳಾಗೋಲ್ಲ. ಮಿಶ್ರ ಕಾಳುಗಳ ಚಟ್ನಿ ಪುಡಿ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಚಟ್ನಿ ಮಾಡದೇ ಇರೋ ಸಂದರ್ಭದಲ್ಲಿ ಈ ಥರ ಚಟ್ನಿ ಪುಡಿ ಮಾಡಿಕೊಂಡು ಉಪಯೋಗಿಸ್ಬೋದು. ನೋಡಿದ್ರಲ್ಲ, ಮಿಶ್ರ ಕಾಳುಗಳನ್ನು ಹಾಕಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.